ನೋಡಿ ಕ್ವಶನ್ನು. ಶೋ ದಟ್ ದ ಕಾಂಪೌಂಡ್ ಪ್ರೊಪೊಸಿಷನ್ P if Q and Q if R and R if P is logically equivalent to P implies Q and Q implies R and R implies P. For primitive statement PQR is logically equivalent. ನೋಡಿ ಯಾವ ಥರ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಪಿ ಬರ್ಕೊಳ್ಳೋಣ. ಪಿ ಬಂದು ಟಿ ಟಿ ಎಫ್ ಎಫ್ ಟಿ ಟಿ ಎಫ್ ಎಫ್ ಕ್ಯೂ ಟಿ ಎಫ್ ನೀವು ಬೇಕಾದರೆ 10 ಬೇಕಾದರೂ ಬರ್ಬೋದು. ಟಿ ಎಫ್ ಆರ್ ಬಂದು ಟಿ 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 ಎಫ್ ಎಫ್ ಎಫ್. ಈಗ ಪಿ ಇಫ್ ಕ್ಯೂ ಅಂದರೆ ಈಗ ನೋಡಿ, ಪಿ ಇಫ್ ಕ್ಯೂ ಮಾಡಬೇಕು. ಪಿ ಮತ್ತು ಕ್ಯೂ ಮಾತ್ರ ನೋಡಬೇಕು. ಅರ್ಥ ಆಗ್ತಿದೆಯಲ್ವಾ? ಪಿ ಮತ್ತು ಕ್ಯೂ ಮಾತ್ರ ನೋಡಿ. ಇದರಲ್ಲಿ ಒಂದು ಐಡಿಯಾ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಸೇಮ್ ಇದ್ದರೆ ಟ್ರೂ. ಅರ್ಥ ಆಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ. ಇಫ್ಗೆ ಒಂದು ಜ್ಞಾಪಕ ಇಟ್ಕೊಳ್ಳಿ. ಇಫ್ ಸೇಮ್ ಇದ್ದರೆ ಟ್ರೂ. ಇದು ರಫ್ ವರ್ಕು, ಬರೆಯೋಕ್ಕೆ ಹೋಗ್ಬೇಡಿ. ಜ್ಞಾಪಕ ಇಟ್ಕೊಳ್ಳಿ. ಸೇಮ್ ಅಂದರೆ ಟಿಗೆ ಎಫ್ ಎರಡೂ ಸೇಮ್ ಇದ್ದರೆ ಟ್ರೂ, ಇಲ್ಲಾಂದರೆ ಫಾಲ್ಸು. ನೋಡಿ, ಪಿ ಮತ್ತು ಕ್ಯೂ ನೋಡಿ, ಇಲ್ಲಿ ಟಿ ಸೇಮ್ ಇದೆಯಲ್ವಾ, ಅದಕ್ಕೆ ಟ್ರೂ. ಟಿ ಎಫ್ ಬೇರೆ ಇದೆ, ಅದಕ್ಕೆ ಫಾಲ್ಸು. ಇಲ್ಲಿ ಬೇರೆ ಇದೆ, ಅದಕ್ಕೆ ಫಾಲ್ಸು. ಇಲ್ಲಿ ಎಫ್ ಸೇಮ್ ಇದೆಯಲ್ವಾ, ಅದಕ್ಕೆ ಟ್ರೂ. ಇಲ್ಲಿ ಸೇಮ್ ಇದೆ, ಟ್ರೂ. ಇಲ್ಲಿ ಬೇರೆ ಇದೆ, ಫಾಲ್ಸು. ಇಲ್ಲಿ ಬೇರೆ ಇದೆ, ಫಾಲ್ಸು. ಇಲ್ಲೂ ಬೇರೆ, ಇಲ್ಲಿ ಸೇಮ್ ಇದೆ, ಅದಕ್ಕೆ ಟ್ರೂ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಪಿ ಇಫ್ ಕ್ಯೂ ಆದಮೇಲೆ ಕ್ಯೂ ಇಫ್ ಆರ್. ಈಗ ನೋಡಿ, ಕ್ಯೂ ಇಫ್ ಆರ್ಗೆ ಕ್ಯೂ ಮತ್ತು ಆರ್ ನೋಡೋಣ. ಬರೀ ಕ್ಯೂ ಮತ್ತು ಆರ್ನ ನೋಡಿ. ಇಲ್ಲೂ ಅಷ್ಟೇ, ಕ್ಯೂ ಮತ್ತು ಆರಲ್ಲಿ ಸೇಮ್ ಇದ್ದರೆ ಟ್ರೂ, ಇಲ್ಲಾಂದರೆ ಫಾಲ್ಸು. ನೋಡಿ, ಫಸ್ಟು ಸೇಮ್ ಇದೆ, ಅದಕ್ಕೆ ಟ್ರೂ. ಸೆಕೆಂಡು ಬೇರೆ ಇದೆ, ಫಾಲ್ಸು. ಸೇಮ್ ಇದೆ, ಟ್ರೂ. ಬೇರೆ ಇದೆ, ಫಾಲ್ಸು. ಬೇರೆ ಇದೆ, ಫಾಲ್ಸು. ಸೇಮ್ ಇದೆ, ಟ್ರೂ. ಬೇರೆ ಇದೆ, ಫಾಲ್ಸು. ಸೇಮ್ ಇದೆ, ಟ್ರೂ. ಕ್ಯೂ ಇಫ್ ಆರ್ ಆಯಿತು. ಈಗ ಆರ್ ಇಫ್ ಪಿ. ಆರು ಮತ್ತು ಪಿ ಮಾತ್ರ ನೋಡಬೇಕು. ನೋಡಿ, ಆರು ಮತ್ತು ಪಿಲು ಸೇಮ್ ಇದ್ದರೆ ಟ್ರೂ. ಫಸ್ಟು ಸೇಮ್ ಇದೆ, ಅದಕ್ಕೆ ಟ್ರೂ. ಸೆಕೆಂಡು ಸೇಮ್ ಇದೆ, ಅದಕ್ಕೆ ಟ್ರೂ. ಥರ್ಡು ಬೇರೆ ಇದೆ, ಅದಕ್ಕೆ ಫಾಲ್ಸು. ಫೋರ್ತಲ್ಲೂ ಬೇರೆ ಇದೆ, ಅದಕ್ಕೆ ಫಾಲ್ಸು. ಇದರಲ್ಲೂ ಬೇರೆ ಇದೆ, ಅದಕ್ಕೆ ಫಾಲ್ಸು. ಇದು ಬೇರೆ ಇದೆ, ಫಾಲ್ಸು. ಇದರಲ್ಲಿ ಸೇಮ್ ಇದೆ, ಅದಕ್ಕೆ ಟ್ರೂ. ಇಲ್ಲಿ ಸೇಮ್ ಇದೆ, ಅದಕ್ಕೆ ಟ್ರೂ. ಎಫ್ ಇದೆ, ಅದಕ್ಕೆ ಟ್ರೂ. ಅರ್ಥ ಆಗ್ತಿದೆಯಲ್ವಾ? ಈಗ ಆರ್ ಪಿ ಆದಮೇಲೆ ಇದು ಮೂರು ಆ್ಯಡ್ ಮಾಡಬೇಕು, ಸೇರಿಸ್ಬಿಡ್ಬೇಕು. ಪಿ ಇಫ್ ಕ್ಯೂ ಆ್ಯಂಡ್ ಕ್ಯೂ ಇಫ್ ಆರ್ ಆ್ಯಂಡ್ ಆರ್ ಇಫ್ ಪಿ. ಈಗ ಮೂರು ಆ್ಯಡ್ ಮಾಡೋದು ಯಾವ ಥರ ಅಂದರೆ, ಜ್ಞಾಪಕ ಇಟ್ಕೊಳ್ಳಿ. ಟಿ ಆ್ಯಂಡ್ ಟಿ ಇದ್ರೆ ಮಾತ್ರ ಟ್ರೂ, ಇಲ್ಲಾಂದರೆ ಫಾಲ್ಸ್. ಮೂರು ಟಿ ಇದ್ರೆ ಮಾತ್ರ ಟ್ರೂ. ಇದು ರಫ್ ವರ್ಕು, ಬರೆಯೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಬೇಕಾಗಿರೋದು ಇದು ಮೂರು ಅಲ್ವಾ? ಇದು ಮೂರನ್ನ ಕ್ಲೋಸ್ ಮಾಡಿಬಿಡಿ, ಈ ಕಡೆ ಮೂರನ್ನ. ಅಂದರೆ ಅದನ್ನ ನೋಡಬೇಡಿ ಅಂತ ಅಷ್ಟೆ. ಈಗ ನೋಡಿ, ಇದು ಮೂರು ಟ್ರೂ ಇದೆ, ಅದಕ್ಕೆ ಟ್ರೂ. ಇದು ಫಾಲ್ಸ್, ಯಾಕೆಂದರೆ ಮೂರು ಟ್ರೂ ಇಲ್ಲ. ಇದು ಫಾಲ್ಸು. ಇದು ಫಾಲ್ಸು. ಇದು ನೋಡಿ, ಟ್ರೂ ಫಾಲ್ಸ್ ಇದೆ, ಫಾಲ್ಸು. ಎಫ್ ಇದೆ, ಫಾಲ್ಸು. ಎಫ್ ಟಿ ಇದೆ, ಫಾಲ್ಸು. ಇದು ನೋಡಿ, ಇದು ಮೂರು ಲಾಸ್ಟಲ್ಲಿ ಮೂರು ಟ್ರೂ ಇದೆ, ಅದಕ್ಕೆ ಟ್ರೂ. ಅರ್ಥ ಆಗ್ತಿದೆಯಲ್ವಾ? ಇದಾದಮೇಲೆ ಈಗ ಇದನ್ನ ಮಾಡೋಣ. ಪಿ ಇಫ್ ಕ್ಯೂ. ಪಿ ಇಂಪ್ಲೈಸ್ ಕ್ಯೂ. ಇದು ಇಂಪ್ಲೈಸ್ಗೆ ಜ್ಞಾಪಕ ಇಟ್ಕೊಳ್ಳಿ. ಟಿ ಇಂಪ್ಲೈಸ್ ಎಫ್ ಇದ್ದರೆ ಮಾತ್ರ ಎಫ್. ಇದೆಲ್ಲ ರಫ್ ವರ್ಕು. ಟಿ ಇಂಪ್ಲೈಸ್ ಎಫ್ಗೆ ಮಾತ್ರ ಎಫು, ಅದರ್ವೈಸ್ ಟ್ರೂ. ಅಂದರೆ ಫಸ್ಟು
ಟ್ರೂ ಇರಬೇಕು, ಸೆಕೆಂಡ್ ಫಾಲ್ಸ್ ಇರಬೇಕು, ಆವಾಗ ಮಾತ್ರ ಫಾಲ್ಸು. ಅಂದರೆ ಪಿ ಕ್ಯೂ ಮಾತ್ರ ನೋಡಬೇಕು, ಎಲ್ಲ ಕ್ಲೋಸ್ ಮಾಡ್ಬಿಟ್ಟು. ಇದೆಲ್ಲ ಯಾವುದೂ ನೋಡಬಾರ್ದು, ಪಿ ಮತ್ತು ಕ್ಯೂ ಮಾತ್ರ. ಈಗ ನೋಡಿ ಪಿ ಇಂಪ್ಲೈಸ್ ಕ್ಯೂಗೆ ಯಾವ ಥರ ನೋಡಿ, ಇಲ್ಲಿ ಟಿ ಟಿ ಇದೆ, ಅದಕ್ಕೆ ಏನು ಟ್ರೂ. ಟ್ರೂ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸು. ಟಿ ಎಫ್ ಇದೆ, ಅದಕ್ಕೆ ಫಾಲ್ಸು. ಫಸ್ಟು ಟಿ ಇದ್ದು ಆಮೇಲೆ ಎಫ್ ಇದ್ದರೆ ಮಾತ್ರ ಫಾಲ್ಸು. ಎಫ್ ಟಿಗೆ ಫಾಲ್ಸ್ ಅಲ್ಲ ಟ್ರೂ. ಫಸ್ಟು ಟ್ರೂ ಇರಬೇಕು, ಆಮೇಲೆ ಫಾಲ್ಸ್ ಇರಬೇಕು, ಆವಾಗಲೇ ಫಾಲ್ಸ್ ಬರೋದು. ಎಫ್ ಎಫ್ಗೂ ಟ್ರೂ, ಟಿ ಟಿಗೂ ಟ್ರೂ. ಟ್ರೂ ಫಾಲ್ಸ್ ಇದೆ, ಅದಕ್ಕೆ ಫಾಲ್ಸು. ಎಫ್ ಟಿಗೂ ಟ್ರೂ, ಎಫ್ ಎಫ್ಗೂ ಟ್ರೂ. ಪಿ ಇಂಪ್ಲೈಸ್ ಕ್ಯೂ ಆಯಿತು. ನೆಕ್ಸ್ಟ್ ಕ್ಯೂ ಇಂಪ್ಲೈಸ್ ಆರ್. ಈಗ ನೋಡಿ ಕ್ಯೂ ಇಂಪ್ಲೈಸ್ ಆರ್ ಅಂದರೆ ಕ್ಯೂ ಮತ್ತು ಆರ್ ಮಾತ್ರ ನೋಡಬೇಕು. ಈಗ ನೋಡಿ ಕ್ಯೂ ಮತ್ತು ಆರಲ್ಲಿ ಫಸ್ಟು ಟ್ರೂ ಇತ್ತು, ಸೆಕೆಂಡ್ ಟ್ರೂ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸು. ಇಲ್ಲಿ ಟ್ರೂ ಇದೆ, ಟ್ರೂ. ಫಸ್ಟ್ ಫಾಲ್ಸ್ ಇದೆ, ಆಮೇಲೆ ಟ್ರೂ ಇದೆ, ಅದಕ್ಕೆ ಟ್ರೂ. ಫಸ್ಟು ಟ್ರೂ ಇದೆ, ಸೆಕೆಂಡು ಟ್ರೂ ಇದೆ, ಅದಕ್ಕೆ ಟ್ರೂ. ಫಸ್ಟು ಫಾಲ್ಸ್ ಇದೆ, ಸೆಕೆಂಡ್ ಟ್ರೂ ಇದೆ, ಅದಕ್ಕೆ ಟ್ರೂ. ಫಸ್ಟು ಟ್ರೂ ಇದೆ, ಆಮೇಲೆ ಫಾಲ್ಸ್ ಇದೆ, ಅದಕ್ಕೆ ಫಾಲ್ಸು. ಫಸ್ಟು ಟ್ರೂ ಇದ್ದು ಸೆಕೆಂಡ್ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸು. ಎಫ್ ಎಫ್ ಇದೆ, ಎರಡು ಟ್ರೂ. ಇಲ್ಲಿ ಟ್ರೂ ಫಾಲ್ಸ್ ಇದೆ, ಅದಕ್ಕೆ ಫಾಲ್ಸು. ಫಸ್ಟ್ ಟ್ರೂ ಇದೆ, ಸೆಕೆಂಡ್ ಫಾಲ್ಸ್ ಇದೆ, ಅದಕ್ಕೆ ಎಫ್ ಎಫ್ ಇದೆ, ಅದಕ್ಕೆ ಟ್ರೂ. ಟ್ರೂ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸು. ಅರ್ಥ ಆಗ್ತಿದೆಯಲ್ವಾ? ಕ್ಯೂ ಇಂಪ್ಲೈಸ್ ಆರ್ ಆದಮೇಲೆ ಆರ್ ಇಂಪ್ಲೈಸ್ ಪಿ. ಫಸ್ಟ್ ಆರ್ ನೋಡಬೇಕು, ಆಮೇಲೆ ಪಿ ನೋಡಬೇಕು. ನೋಡಿ ಫಸ್ಟ್ ಇದು ನೋಡಿ, ಟಿ ಟಿ ಇದೆ, ಅದಕ್ಕೆ ಟ್ರೂ. ಟಿ ಟಿ ಇದೆ, ಅದಕ್ಕೆ ಟ್ರೂ. ಟಿ ಎಫ್ಗೆ ಫಾಲ್ಸು, ಟಿ ಎಫ್ಗೆ ಫಾಲ್ಸು. ಎಫ್ ಟಿಗೆ ಟ್ರೂ, ಎಫ್ ಟಿಗೆ ಟ್ರೂ. ಎಫ್ ಎಫ್ಗೆ ಟ್ರೂ, ಎಫ್ ಎಫ್ಗೆ ಟ್ರೂ. ಬರೀ ಟಿ ಎಫ್ಗೆ ಮಾತ್ರ ಫಾಲ್ಸು. ಅರ್ಥ ಆಗ್ತಿದೆಯಲ್ವಾ? ಈಗ ಮೂರು ಆ್ಯಂಡ್ ಮಾಡ್ಬಿಡಿ ಅಷ್ಟೇ. ಈಗ ಪಿ ಇಂಪ್ಲೈಸ್ ಕ್ಯೂ ಆ್ಯಂಡ್ ಕ್ಯೂ ಇಂಪ್ಲೈಸ್ ಆರ್ ಆ್ಯಂಡ್ ಆರ್ ಇಂಪ್ಲೈಸ್ ಪಿ. ಇಲ್ಲಿ ಆ್ಯಂಡ್ ಮಾಡಿದ್ರೆ ಹೆಂಗೆ, ಮೂರು ಟಿ ಇದ್ದರೆ ಮಾತ್ರ, ಮೂರು ಟಿ ಆ್ಯಂಡ್ ಟಿ ಆ್ಯಂಡ್ ಟಿ ಇದ್ದರೆ ಮಾತ್ರ ಟ್ರೂ. ಇಲ್ಲಿ ಟ್ರೂ ಬರುತ್ತೆ. ಇದಕ್ಕೆ ಫಾಲ್ಸು, ಇದಕ್ಕೆ ಫಾಲ್ಸು, ಇದಕ್ಕೆ ಫಾಲ್ಸು, ಇದಕ್ಕೆ ಫಾಲ್ಸು.